ಓಂ ನಮಃ ಶಿವಾಯ. ಎಲ್ಲರೂ ಹೇಳಿ ಓಂ ನಮಃ ಶಿವಾಯ. ಶಿವ ಅವರ ಆಶೀರ್ವಾದ ತಗೊಳ್ಳಿ. ಹಾಗೆ ಇದು ಚಿಕ್ಕಬಳ್ಳಾಪುರ ಶ್ರೀ ಸದ್ಗುರುಗಳ ಸನ್ನಿಧಿ. ವೀಕ್ಷಕರೇ, ಅಲ್ಲೊಂದು ವಿಸ್ಮಯ ನೋಡಿ, ಅಲ್ಲಿ ಬಿಸಿಲು ಅಲ್ಲಿ ಮಾತ್ರ ಇದೆ ನೋಡಿ. ಇಲ್ಲಿ ನಾನು ಕೂತ್ಕೊಂಡ ಜಾಗದಲ್ಲಿ ಬಿಸಿಲಿಲ್ಲ, ಅಲ್ಲಿ ಮಾತ್ರ ಬಿಸಿಲಿದೆ, ಇಲ್ಲಿ ತಂಪಲಿದೆ. ಶಿವ ಇದ್ದಲ್ಲಿ ಗಾಳಿ, ಶಿವ ಇದ್ದಲ್ಲಿ ನೀರು, ಶಿವ ಇದ್ದಲ್ಲಿ ಬಿಸಿಲು, ಶಿವ ಇದ್ದಲ್ಲಿ ಎಲ್ಲವೂ ಅಲ್ವಾ ವೀಕ್ಷಕರೇ. ನನಗೆ ಇಲ್ಲಿ ಜಪ ಮಾಡ್ತಾ 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 ನಾನು ಕಳೆದೋದೆ ವೀಕ್ಷಕರೇ. ನಿಜ ಹೇಳ್ಬೇಕಂದ್ರೆ ಇಲ್ಲಿ ಎಂಥ ಪಾಸಿಟಿವ್ ಎನರ್ಜಿ ಗೊತ್ತಾ, ಮನೆ ಪಾಸಿಟಿವ್ ಎನರ್ಜಿ. ನೀವು ಒಂದ್ಸಲ ಎಲ್ಲ ಗ್ರಹಿಸಿ ಇಲ್ಲಿ ಹೇಗಿದೆ ಅಂತ ನೋಡಿ. ಎತ್ತರದ ಗುಡ್ಡಗಳ ಮಧ್ಯೆ ಶಿವ. ಓಂ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಇಲ್ಲಿ ಬಂದು ಕೂತು ತಪಸ್ಸಾಚರಣೆ ಮಾಡಬೇಕು. ಈಗ ನಿಜ ಹೇಳ್ಬೇಕಂದ್ರೆ ತುಂಬಾ ಬಿಸಿಲಿದೆ ಇವಾಗ, ಆದರೆ ಸ್ವಲ್ಪನೂ ಬಿಸಿಲು ತಾಗ್ತಾ ಇಲ್ಲ. ಅಂದರೆ ಬಿಸಿಗಿಂತ ಜಾಸ್ತಿ ನನಗೆ ತಂಪಾದ ಗಾಳಿ ಬರ್ತಾ ಇದೆ. ಕಾರಣ ಏನಂದರೆ ನೋಡಿ, ನಾನು ಪದ್ಮಾಸನದಲ್ಲಿ ಶಿವಾಸನದಲ್ಲಿ ಕುಳಿತು ಶಿವನಾಮವನ್ನು ಸ್ಮರಣೆ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ನನಗೆ ಶಿವ ನನ್ನ ದೇಹವನ್ನು ಬಿಸಿಯಾಗಲಿಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ಹೇಳೋದು ಶಿವಶಕ್ತಿ ಅಂತ ಹೇಳಿ. ಓಂ ನಮಃ ಶಿವಾಯ, ಶಿವಾಯ, ಓಂ ನಮಃ 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 ಶಿವಾಯ. ಶಿವನಾಮ ಸ್ಮರಣೆ ಮಾಡ್ತಾ ಇದ್ದರೆ ಎಂಥ ಕಷ್ಟಗಳಿಂದ ಬೇಕಿದ್ರೂ ಹೊರಗಡೆ ಬರ್ಬೋದು ವೀಕ್ಷಕರೇ. ಸಾಯುವಂತಹ ಕಷ್ಟ ಬಂದ್ರೂ ನಾವು ಅದರಿಂದ ಹೊರಗಡೆ ಬರ್ಬೋದು. ಹುಲಿ ಬಂದೆ ಮುಂದೆ ನಿಂತರೂ ನಾವು ನಮಃ ಶಿವಾಯ ಅಂದರೆ ಅದರಿಂದ ಖಂಡಿತ ನಾವು ತಪ್ಪಿಸ್ಕೊಂಡು ಬರ್ಬೋದು ವೀಕ್ಷಕರೇ. ಏನಂತೀರಾ ಹೇಳಿ? ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಹಾಗೆ ಸದ್ಗುರುಗಳು ತುಂಬ ಚೆನ್ನಾಗಿ ಅವರ ಸನ್ನಿಧಿಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ನೋಡಿ, ಶಿವ, ಅದರ ಮುಂದೆ ಕರೆಕ್ಟಾಗಿ ನಂದಿ. ಅವರ ದೇವಸ್ಥಾನಗಳು ವಿಶೇಷವಾಗಿರುತ್ತದೆ. ಇನ್ನು ಹೆಚ್ಚಿನ ವಿಶೇಷ ಏನಂದರೆ ಅಲ್ಲೇ ನಾಗ ಸನ್ನಿಧಿ ವೀಕ್ಷಕರೇ. ನಾಗರಾಜಾಯ, ನಾಗರಾಜಾಯ, ನಾಗರಾಜಾಯ ಹೇಳಿ. ಸ್ಟಾರ್ಟಿಂಗಲ್ಲಿ ನಾಗರ ಆಶೀರ್ವಾದ ತಗೊಂಡು ಇಲ್ಲಿ ಬಂದು ಆಶೀರ್ವಾದ ತಗೊಂಡು ಹೋಗ್ಬಿಟ್ರೆ ಎಂಥ ಪಾಸಿಟಿವ್ ಎನರ್ಜಿ ವೀಕ್ಷಕರೇ. ಅದನ್ನು ಸರಿಯಾಗಿ ಗ್ರಹಿಸಿದರೆ ತುಂಬ ಶಾಂತವಾದ ವಾತಾವರಣ ಇದೆ ಇಲ್ಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಏನು ಗೊತ್ತಿದೆ? ಸುಖ ಯಾರಿಗೆ ಕೊಡಬೇಕು, ನೆಮ್ಮದಿ ಯಾರಿಗೆ ಕೊಡಬೇಕು, ದುಡ್ಡು ಯಾರಿಗೆ ಕೊಡಬೇಕು, ಚೆನ್ನಾಗಿ ಗೊತ್ತಿದೆ ಶಿವ ಅವರಿಗೆ. ಯಾವ ಸಮಯಕ್ಕೆ ಏನನ್ನು ಕೊಡಬೇಕು ಒಂದು ಮನುಷ್ಯನಿಗೆ, ಅವನೇನು ಮಾಡ್ತಾ ಇದ್ದಾನೆ ಅನ್ನೋದು. ಏನಂತೀರಿ ವೀಕ್ಷಕರೇ? ನೋಡಿ ಗಾಳಿ ಹೇಗೆ ಬರ್ತಾ ಇದೆ ಅಂತ. ಶಿವನ ಕರೆದ್ರೆ ನನ್ನ ಕೂದಲೆಲ್ಲ ನೋಡಿ ಹೇಗೆ ಎಲ್ಗಾಡ್ತಾ ಇದೆ ಅಂತ. ಇಂಥ ಬಿಸಿಲಿದೆ ಗೊತ್ತಾ ಇಲ್ಲಿ, ತುಂಬಾ ಬಿಸಿಲಿದೆ. ಬಿಡಿ ನೀವು, ಸೂರ್ಯ ಎಲ್ಲಿದ್ದಾನೆ ಅಂತ. ಸೂರ್ಯ ಸರಿಯಾಗಿ ನನ್ನ ತಲೆ ಮೇಲಿದ್ದಾನೆ, ಆದರೆ ಸ್ವಲ್ಪ ನನಗೆ ಬಿಸಿ ಆಗ್ತಾ ಇಲ್ಲ, ಯಾಕಂದರೆ ತಂಪಾದ ಗಾಳಿ ಬರ್ತಾ ಇದೆ. ನಮಃ ಶಿವಾಯ, ಓಂ ನಮಃ ಶಿವಾಯ. ನಾನು ಶಿವನ ನಾಮಸ್ಮರಣೆಯಲ್ಲಿದ್ದೇನೆ. ಮತ್ತೆ ತಡ ವೀಕ್ಷಕರೇ, ಹೇಳಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸದಾ ಶಿವನಾಮ ಸ್ಮರಣೆಯಲ್ಲಿದ್ದರೆ ಇಲ್ಲಿ ಯಾವುದೇ ರೀತಿಯ ಕಷ್ಟವೂ ಇಲ್ಲ ಮನುಷ್ಯನಿಗೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಎಲ್ಲರೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋನ.
ಶಿವ ಅವರ ಆಶೀರ್ವಾದ ತಗೊಳ್ಳಿ. ಎಲ್ಲರೂ ಹೇಳಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.